ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕುಸುವಿನ ಕಥಾಮೃತಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಮ್ಮ ಕತೆ ನಾನಿನ್ನ ಜೊತೆಯಲ್ಲಿ ಸಂಚಿಕೆ 3. ಸ್ಮಯ ತನ್ನ ಫ್ಲ್ಯಾಟ್ಗೆ ಬಂದು ಫ್ರೆಶ್ ಅಪ್ ಆಗಿ ತನ್ನ ಬೆಸ್ಟ್ ಫ್ರೆಂಡ್ ರಾಶಿಗೋಸ್ಕರ ಅಡುಗೆ ಮಾಡ್ತಿರ್ತಾಳೆ. ರಾಶಿ ಚಿಟಪಟ ಅಂತ ಮಾತನಾಡೋ ಹುಡುಗಿ. ಸ್ಮಯ ಮಾಸ್ಟರ್ ಮಾಡೋಕ್ಕೆ ಅಂತ ಅಮೆರಿಕಾಗೆ ಬಂದಾಗ ಅಲ್ಲಿ ಪರಿಚಯ ಆದವಳೆ ರಾಶಿ ಕೂಡ ME ಮಾಡೋಕ್ಕೆ ಅಂತ ಬಂದಿರ್ತಾಳೆ. ಸ್ಮಯಾಗೆ ಲಾಸ್ಟ್ ಮಿನಿಟಲ್ಲಿ ಹಾಸ್ಟೆಲ್ ಸಿಗದೆ ಅಲ್ಲೇ ಹತ್ತಿರದಲ್ಲಿದ್ದ PGನಲ್ಲಿ ಸೇರಿಕೊಳ್ತಾಳೆ. ಅಲ್ಲಿ ಸ್ಮಯ ಮತ್ತು ರಾಶಿ ರೂಮ್ಮೇಟ್ಸ್ ಆಗಿರ್ತಾರೆ. ಮೊದಲು ಸ್ಮಯ ಜೊತೆ ಜಗಳ ಮಾಡ್ತಿದ್ಲು. ಯಾಕೆಂದರೆ ಸ್ಮಯ ತುಂಬ ಸೈಲೆಂಟ್ ಹುಡುಗಿ, ಯಾರನ್ನು ಅಷ್ಟು ಬೇಗ ಮಾತನಾಡಿಸ್ತಿರ್ಲಿಲ್ಲ. ಆದರೆ ರಾಶಿ ಯಾವಾಗಲೂ ಪಟ್ಪಡ ಅಂತ ಮಾತನಾಡ್ತಾ ಜಾಲಿಯಾಗಿರೋ ಹುಡುಗಿ. ಅವರಿಬ್ಬರಿಗೂ ಹೊಂದಾಣಿಕೆಯೇ ಆಗ್ತಿರ್ಲಿಲ್ಲ. ಒಂದು ಸಲ ರಾಶಿಗೆ ತುಂಬ ಹುಷಾರಿರೋದಿಲ್ಲ. ಆಗ ಸ್ಮಯ ಅವಳನ್ನು ತುಂಬ ಚೆನ್ನಾಗಿ ಆರೈಕೆ ಮಾಡಿರ್ತಾಳೆ. ಸ್ಮಯನ ಕೇರ್ ನೋಡಿದ ರಾಶಿ ಸ್ಮಯ ಜೊತೆ ಜಗಳ ಕಮ್ಮಿ ಮಾಡಿ ಒಂದು ಒಳ್ಳೆ ಬಾಂಡಿಂಗ್ ಸ್ಟಾರ್ಟ್ ಆಗೋಕ್ಕೆ ಶುರುವಾಗತ್ತೆ. ಕಾಲ ಕಳೆದ ಹಾಗೆ ಸ್ಮಯನ ರಾಶಿ ದಿ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮತ್ತು ಅವರಿಬ್ಬರು ಓದ್ಕೊಳ್ತಾ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದರಿಂದ ಅವರು PG ಬಿಟ್ಟು ಒಂದು ಸಣ್ಣ ಫ್ಲ್ಯಾಟ್ನ ತಗೊಂಡು ಅದರಲ್ಲಿ ವಾಸಿಸ್ತಾರೆ. ರಾಶಿ ಫ್ಲ್ಯಾಟ್ಗೆ ಬರ್ತಾ ತನ್ನ ಬಾಸ್ಗೆ ಬೈಕೊಂಡು ಬರ್ತಿರ್ತಾಳೆ. ಫ್ಲ್ಯಾಟ್ ಒಳಗಡೆ ಬಂದು ಸೋಫಾ ಮೇಲೆ ಕುಳಿತುಕೊಂಡಾಗ ಅಲ್ಲಿದ್ದ ಟೇಬಲ್ ಕಡೆ ನೋಡಿದಾಗ ಅವಳ ಕಣ್ಣ ಮುಂದೆ ಸ್ಮಯಾಗೆ ಅವಾರ್ಡ್ ಫಂಕ್ಷನ್ನಲ್ಲಿ ಕೊಟ್ಟಿರೋ ಅವಾರ್ಡ್ ಕಾಣಿಸುತ್ತೆ. ಅದನ್ನು ನೋಡಿದ ತಕ್ಷಣ ಸಖತ್ ಖುಷಿಯಾಗ್ಬಿಡುತ್ತೆ ರಾಶಿಗೆ. ಅದಕ್ಕೆ ರಾಶಿ ಜೋರಾಗಿ ದೀ ಅಂತ ಕಿರ್ಚ್ತಾಳೆ. ಅವಳು ಕಿರಿಚಿದ್ದು ಕೇಳಿ ಸ್ಮಯ ಗಾಬರಿಯಾಗಿ ಅಡುಗೆ ಮನೆಯಿಂದ ಬಂದು ನೋಡಿದ್ರೆ ರಾಶಿ ಸ್ಮಯನ ಅವಾರ್ಡ್ ಕೈಯಲ್ಲಿ ಹಿಡ್ಕೊಂಡು ಅದಕ್ಕೆ ಕಿಸ್ ಮಾಡ್ತಾ ಮತ್ತೆ ತನ್ನ ಬಾಸ್ಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸ್ಮಯ ರಾಶಿನ ನೋಡಿ ಅವಳು ಕಿರ್ಚಿದ್ದಕ್ಕೆ ಕೋಪ ಬಂದು ರಾಶಿ ಅಂತ ಜೋರಾಗಿ ಕರೀತಾಳೆ. ಆದರೆ ತುಂಬ ಎಕ್ಸೈಟ್ಮೆಂಟ್ನಲ್ಲಿದ್ದ ರಾಶಿ ಸ್ಮಯನ ನೋಡಿದ ತಕ್ಷಣ ಅವಳ ಹತ್ರ ಹೋಗಿ ಅವಳನ್ನು ಹಗ್ ಮಾಡಿ ಅವಳ ಕೆನ್ನೆಗೆ ಕಿಸ್ ಕೊಟ್ಟು ಸ್ಮಯಳನ್ನು ಜೋರಾಗಿ ತಿರುಗಿಸ್ತಾಳೆ. ಮತ್ತು ಸ್ಮಯಾಗೆ ರಾಶಿ ನಿನಗೆ ಅವಾರ್ಡ್ ಬಂದಿರೋ ಖುಷಿಗೆ ಪಾರ್ಟಿ ಬೇಕು, ಹೊರಗಡೆನೇ ಊಟ ಅಂತ ಹೇಳ್ತಾಳೆ. ಆಗ ಸ್ಮಯ ಏನು ಬೇಡ, ಅಡುಗೆ ರೆಡಿ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ರಾಶಿ ಕೋಪ ಮಾಡಿಕೊಂಡು ನನಗೆ ಅವೆಲ್ಲ ಗೊತ್ತಿಲ್ಲ, ಇವತ್ತು ನಾವು ಹೊರಗಡೆ ಹೋಗ್ತಾಯಿದ್ದೀವಿ ಅಂತ ಚಿಕ್ಕ ಮಕ್ಕಳ ಥರ ಹಠ ಮಾಡ್ತಾಳೆ. ಅದನ್ನು ನೋಡಿ ಸ್ಮಯ ಸಹ ಅವಳ ಹಠಕ್ಕೆ ಮಣಿದು ಸರಿ ಅಂತ ಒಪ್ತಾಳೆ. ಆದರೆ ಆಗ ರಾಶಿ ಅವಳಿಗೆ ಒಂದು ಮುತ್ತು ಕೊಟ್ಟು ಬೇಗ ರೆಡಿಯಾಗು ಅಂತ ಹೇಳಿ ತನ್ನ ರೂಮ್ಗೆ ಹೋಗ್ತಾಳೆ. ಈಗ ಬನ್ನಿ ನೋಡೋಣ ನಮ್ಮ ಕಥಾನಾಯಕ ಏನು ಮಾಡ್ತಾಯಿದ್ದಾನೆ ಅಂತ. ಅಥರ್ವ ತನ್ನ ರೂಮ್ಗೆ ಹೋಗಿ ಒಂದು ಸಲ ಸುತ್ತಲೂ ಕಣ್ಣಾಡಿಸುತ್ತಾನೆ. ತನ್ನ ಕೋಣೆ ತಾನು ವಿದೇಶಕ್ಕೆ ಹೋಗುವಾಗ ಯಾವ ಥರ ಇತ್ತು ಅದೇ ಥರ ಇರೋದನ್ನು ನೋಡಿ ಇದು ಅವರಮ್ಮ ಸೀತಾ ಅವರ ಕೆಲಸ ಅಂತ ಗೊತ್ತಾಗುತ್ತೆ. ಅಥರ್ವ ರೂಮನ್ನು ನೋಡ್ತಾ ಅವನು ಹೋಗಿ ಅವನ ಚಿಕ್ಕ ವಯಸ್ಸಿನ ಫೋಟೋ ಹಾಕಿರೋ ಹತ್ರ ಹೋಗಿ ಅದನ್ನು ನೋಡ್ತಾ ತನ್ನ ಹಳೆ ನೆನಪಿಗೆ ಜಾರಬೇಕು ಅನ್ನೋ ಅಷ್ಟರಲ್ಲಿ ಅವನ ತಮ್ಮ ಎಲ್ಲ ಹಾಳು ಮಾಡ್ತಾನೆ. ಅದ್ವಿಕ್ಗೆ ತನ್ನ ಅಣ್ಣನ ಜೊತೆ ಹೊರಗಡೆ ಸುತ್ತಾಡಬೇಕು ಮತ್ತು ಒಂದು ಮುಖ್ಯವಾದ ವಿಷಯ ಹೇಳಬೇಕು ಅನ್ನೋ ಕಾತುರ ಜಾಸ್ತಿ ಇರುತ್ತೆ. ಅದ್ವಿಕ್ ಅಥರ್ವನ ಕೋಣೆಯ ಹತ್ತಿರ ಬಂದು ನೋಡಿದಾಗ ಅಥರ್ವನ ಕೈ ಆ ಒಂದು ಫೋಟೋ ಮೇಲೆ ಇರುತ್ತೆ. ಅದನ್ನು ನೋಡಿ ಅದ್ವಿಕ್ ತಮಾಷೆಗೆ ಅಂತ, ಅಣ್ಣ ನೀನು ಓದೋಕ್ಕೆ ಅಂತ ಹೋಗಿದ್ದಾಗ ಆ ಫೋಟೋ ರೂಮ್ನ ಕ್ಲೀನ್ ಮಾಡಬೇಕಾದ್ರೆ ಏನೋ ತಾಗಿ ಅದು ಒಡೆದು ಹೋಗಿತ್ತು, ಆಮೇಲೆ ನಾನೇ ಅದನ್ನು ಸರಿ ಮಾಡಿದೆ ಅಂತ ಹೇಳಿದಾಗ ಅಥರ್ವ ಸೀರಿಯಸ್ ಆಗಿ,
ಯಾರು ಫೋಟೋನ ಕೆಳಗೆ ಬೀಳಿಸಿದ್ದು ಅಂತ ಕೇಳ್ತಾನೆ. ಆದರೆ ಅಥರ್ವನ ಮುಖದಲ್ಲಿರುವ ಸೀರಿಯಸ್ನ ನೋಡದೆ ತಮಾಷೆಗೋಸ್ಕರ ನಾನೇ ಅಂತ ಹೇಳಿದಾಗ ಅಥರ್ವ ಜೋರಾಗಿ ಅದ್ವಿಕ್ ಅಂತ ಕಿರುಚಿ ಅವನ ಕಡೆ ತಿರುಗಿದಾಗ ಅದು ಅಥರ್ವನ ಮುಖದಲ್ಲಿರುವ ಕೋಪನ ನೋಡಿ ಒಂದು ನಿಮಿಷ ಅದ್ವಿಕ್ಗೆ ಭಯ ಆಗಿ ಸುಮ್ಮನೆ ತಮಾಷೆ ಮಾಡಿದೆ, ಈ ಫೋಟೋಗೆ ಏನೂ ಆಗಿಲ್ಲ ಅಂತ ಹೇಳ್ತಾನೆ. ಆಗ ಅಥರ್ವ ತಮಾಷೆಗೂ ಸಹ ಈ ಫೋಟೋ ಬಗ್ಗೆ ಮಾತಾಡಬೇಡ ಅಂತ ಹೇಳಿ ಫ್ರೆಶ್ ಅಪ್ ಆಗೋಕ್ಕೆ ವಾಶ್ರೂಮ್ಗೆ ಹೋಗ್ತಾನೆ. ಅಥರ್ವನ ಮುಖದಲ್ಲಿನ ಕೋಪ ನೋಡಿದ ಅದ್ವಿಕ್ ಮನಸ್ಸಿನಲ್ಲಿ ಈ ಫೋಟೋ ಬಗ್ಗೆ ಮಾತು ಬಂದರೆ ಅಣ್ಣ ಯಾಕಷ್ಟು ಸೀರಿಯಸ್ ಆಗ್ತಾನೆ ಅಂತ ಅವನೇ ಪ್ರಶ್ನೆ ಮಾಡ್ಕೊಳ್ತಿರ್ತಾನೆ. ಕನಸು ನಿಲಯದಲ್ಲಿ ವಾಸಿಸುತ್ತಿರುವ ಎಲ್ಲರಿಗೂ ಫೋಟೋ ಬಗ್ಗೆ ಗೊತ್ತು. ಆದರೆ ಆ ಫೋಟೋ ಹಿಂದೆ ಇರುವ ಕತೆ ಅಥರ್ವಗೆ ಬಿಟ್ಟು ಯಾರಿಗೂ ತಿಳಿದಿಲ್ಲ. ಯಾಕೆಂದರೆ ಅಥರ್ವ ಆ ಫೋಟೋ ತಂದಾಗ ಅದ್ರ ಬಗ್ಗೆ ಯಾರಿಗೂ ಪೂರ್ತಿಯಾಗಿ ಹೇಳಿರೋದಿಲ್ಲ. ಈ ಚಿತ್ರನ ಯಾರು ಬಿಡಿಸಿದ್ದು ಅಂತ ಕೇಳಿದಾಗ ನನ್ನ ಫೇವ್ರೆಟ್ ಆರ್ಟಿಸ್ಟ್ ಹತ್ರ ಬಿಡಿಸ್ಕೊಂಡು ಬಂದಿದ್ದು, ಮತ್ತು ಇದನ್ನು ನಾನು ಹುಷಾರಾಗಿ ನೋಡ್ಕೊಳ್ತೇನೆ ಅಂತ ಅವರಿಗೆ ಭಾಷೆ ಕೊಟ್ಟಿದ್ದೇನೆ ಅಂತ ಎಲ್ಲರಿಗೂ ಹೇಳಿರುತ್ತಾನೆ. ಹಾಗಾಗಿ ಆ ಫೋಟೋ ಹಿಂದೆ ಇರುವ ಕತೆ ಯಾರಿಗೂ ಗೊತ್ತಿರೋದಿಲ್ಲ. ಅದ್ವಿಕ್ ಮನಸ್ಸಿನಲ್ಲಿ ಆ ಫೋಟೋ ಹಿಂದೆ ಏನೇನೋ ವಿಷಯ ಇದೆ, ಆದರೆ ಅದನ್ನು ಅಣ್ಣ ಯಾರಿಗೂ ಹೇಳಲಿಲ್ಲ. ಯಾವ ರೀತಿ ಆದರೂ ಈ ಫೋಟೋನ ನಿಜವಾದ ಕತೆನ ತಿಳ್ಕೋಬೇಕು ಅಂತ ಯೋಚಿಸುತ್ತಿರ್ತಾನೆ. ಬನ್ನಿ ಮತ್ತೆ ಈಗ ನಮ್ಮ ನಾಯಕಿ ಏನು ಮಾಡ್ತಾ ಇದ್ದಾಳೆ ಅಂತ ನೋಡುವ. ಸ್ಮಯ ಮತ್ತು ರಾಶಿ ರೆಡಿಯಾಗಿ ಮೊದಲು ಒಂದು ಚಾಟ್ ಸೆಂಟರ್ಗೆ ಹೋಗ್ತಾರೆ. ಅಲ್ಲಿ ಕುಳಿತು ರಾಶಿ ಸ್ಮಯ ಹತ್ತಿರ ಅವಾರ್ಡ್ ಫಂಕ್ಷನ್ ಬಗ್ಗೆ ತಿಳಿದುಕೊಂಡಿರ್ತಾಳೆ. ಅಲ್ಲಿ ತೆಗೆದುಕೊಂಡಿದ್ದ ಫೋಟೋಗಳನ್ನ ನೋಡ್ತಾ ರಾಶಿ, ಇಷ್ಟು ಕ್ಯೂಟಾಗಿ ಕಾಣಿಸ್ತಿದೆಯಾ, ಯಾರಾದರೂ ಪ್ರಪೋಸ್ ಮಾಡಿರಬೇಕಲ್ಲ ಅಂತ ಹೇಳಿ ಸ್ಮಯನ ರೇಗಿಸ್ತಿರ್ತಾಳೆ. ಆಗ ಸ್ಮಯ ಡೇವಿಡ್ ಪ್ರಪೋಸ್ ಮಾಡಿದ್ದು ಹೇಳಿದಾಗ ರಾಶಿ ಒಪ್ಕೋಬೋದಿತ್ತಲ್ಲ, ಒಳ್ಳೆ ಹಸ್ಬೆಂಡ್ ಮೆಟೀರಿಯಲ್ ಅವರು ಅಂತ ಹೇಳಿ ಸ್ಮಯನ ಗೋಳಾಡಿಸ್ತಾಳೆ. ಆಮೇಲೆ ಮತ್ತೆ ರಾಶಿ, ಬೇಡ ಡೇವಿಡ್ ಜೊತೆ ನೀನು ಮದುವೆ ಆದರೆ ನಾನು ಯಾರ ಜೊತೆ ಇರಲಿ ಅಂತ ಸಪೆ ಮುಖ ಮಾಡಿಕೊಂಡು ಹೇಳಿದಾಗ ಸ್ಮಯ ನಕ್ಕು, ಹಾಗಿದ್ರೆ ಮುಂದೆ ನಾನು ಇಂಡಿಯಾಗೆ ಹೋದರೆ ಏನು ಮಾಡ್ತೀಯ ಅಂತ ಕೇಳಿದಾಗ ರಾಶಿಗೆ ಅಳು ಬರುತ್ತೆ. ಆದ್ರೂ ರಾಶಿ ಅದಕ್ಕೆ ಉತ್ತರ ಹೇಳಿದೆ, ನೀನು ಇಲ್ಲಿ ಯಾರನ್ನು ಮದುವೆ ಆಗೋದಿಲ್ವ ಅಂತ ಕೇಳಿದಾಗ ಸ್ಮಯ, ಇಲ್ಲಪ್ಪ ನಾನಿಲ್ಲಿ ಇರೋದಿಲ್ಲ, ನನಗೆ ಇಲ್ಲಿ ಸಖತ್ ಬೋರ್ ಆಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ರಾಶಿ ಹುಸಿ ಕೋಪದಲ್ಲಿ, ನನ್ನ ಜೊತೆ ಇದ್ರೂ ಬೋರ್ ಆಗುತ್ತಾ ಅಂತ ಕೇಳಿದಾಗ ಸ್ಮಯ ಸುಮ್ಮನೆ ರಾಶಿಗೆ, ಹೌದು ನಿನ್ನ ಜೊತೆ ಇದ್ದರೂ ನನಗೆ ಬೋರ್ ಆಗಲಿಲ್ಲ ಅಂದರೂ ತಲೆನೋವು ಬರೋಷ್ಟು ಮಾತಾಡ್ತೀಯ ಅಂತ ಹೇಳ್ತಾಳೆ. ಆಗ ರಾಶಿಗೆ ತುಂಬಾ ಅಳು ಬಂದ್ಬಿಡುತ್ತೆ. ಸ್ಮಯ ರಾಶಿ ಅಳೋದನ್ನು ನೋಡಿ ಅವಳಿಗೆ ನಾನು ಸುಮ್ಮನೆ ತಮಾಷೆ ಮಾಡಿದ್ದು ಅಂತ ಹೇಳ್ತಾಳೆ. ಆದರೂ ರಾಶಿ ಅಳು ಮಾತ್ರ ನಿಂತೋರೋದಿಲ್ಲ. ಆಗ ಸ್ಮಯ ತನ್ನ ಕಿವಿ ಹಿಡಿದುಕೊಂಡು ಸಾರಿ ಕೇಳಿ, ನೀನೀಗ ಅಳು ನಿಲ್ಲಿಸ್ತಿಲ್ಲ ಅಂದರೆ ನಾನು ಅಳ್ತೀನಿ ಅಂತ ಹೇಳಿದಾಗ ರಾಶಿ ತನ್ನ ಅಳು ನಿಲ್ಲಿಸಿ ಸಣ್ಣದಾಗಿ ನಗುತ್ತಾಳೆ. ಅವಳ ನಡುವೆ ನಗು ನೋಡಿದ ಸ್ಮಯಾಗೆ ಸಮಾಧಾನವಾಗುತ್ತೆ. ಧನ್ಯವಾದಗಳು.